ಹೈಪೋಥೈರಾಯ್ಡಿಸಮ್ ಅಲ್ಲಿ ತುಂಬಾ ದಪ್ಪ ಆಗ್ತಾರೆ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ತುಂಬಾ ತೆಳ್ಳಗಾಗ್ತಾರೆ. ಇದು ಇದರ ಲಕ್ಷಣಗಳು. ಹೀಗೆ ಸಮಸ್ಯೆ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. T3, T4, TSH ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಮನೆ ಮದ್ದು ಏನು ಅಂತ ಹೇಳಿದ್ರೆ ನೋಡಿ, ಧನಿಯಾ ಹವೀಜ್ ಕಾಳು ಅಂತ ಹೇಳ್ತಾರಲ್ಲ, 2 ಚಮಚ ತೆಗೆದುಕೊಳ್ಳಿ, ಅದನ್ನ 2 ಲೋಟ ನೀರಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಅದನ್ನ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದ್ ಅರ್ಧ ಗ್ಲಾಸ್ ಕುಡಿದ್ರೆ ಹೈಪೋಥೈರಾಯ್ಡಿಸಮ್ ಇರ್ಲಿ ಹೈಪರ್ ಥೈರಾಯ್ಡಿಸಮ್ ಇರ್ಲಿ ಅದೆರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನ ಇದಾದ್ಮೇಲೆ 1 ಚಮಚ ಮೆಂತ್ಯ ಪುಡಿ, 1 ಚಮಚ ಬೆಲ್ಲ, ಹಾಗೇನೆ 1 ಚಮಚ ಹಸುವಿನ ತುಪ್ಪ, ಈ 3 ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಸೇವನೆ ಮಾಡಿ 1 ಲೋಟ ಹುರುಳಿ ಕಟ್ಟನ್ನು ಕುಡಿಬೇಕು. ಹುರುಳಿ ಕಟ್ ಮಾಡ್ಕೊಳ್ಳೋದು ಹೇಗೆ? 1 ಮುಷ್ಟಿ ಹುರುಳಿ ಕಾಳು ತಗೊಳ್ರಿ, 4 ಲೋಟ ನೀರ್ಲಿ ಕುದಿಸ್ರಿ ಅವನ್ನ, ಅದು ಕುದ್ದು ಅದು 1 ಲೋಟ ಕೀಳ್ಬೇಕು, 4 ಲೋಟ ನೀರು. ಆ ಕಟ್ಟನ್ನ ಬಸ್ಕೊಂಡು, ಆ ನೀರನ್ನ ಬಸ್ಕೊಂಡು ಅದನ್ನ ಕುಡಿಯೋದು. ಏನು ಈ ಪದಾರ್ಥಗಳನ್ನ ಬೆಲ್ಲ ಮೆಂತ್ಯ ತುಪ್ಪವನ್ನು ಸೇವನೆ ಮಾಡಿದ ತಕ್ಷಣ ಹುರುಳಿ ಕಟ್ಟು ಕುಡಿಯೋದು. ಆ ಪಲ್ಯ ಅದೇನು ಕಾಳು ಉಳಿದಿರ್ತಲ್ಲ ಅದನ್ನ ಬೇಕಾದ್ರೆ ಪಲ್ಯ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಇದಿಷ್ಟು ಮನೆ ಮದ್ದು ಮಾಡಿ ಆಮೇಲೆ ಶಂಖ ಮುದ್ರೆಯಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಮಾಡೋದ್ರಿಂದ 2-3 ತಿಂಗಳಲ್ಲಿ ಥೈರಾಯ್ಡ್ ಪರ್ಮನೆಂಟ್ ಆಗಿ ಗುಣ ಆಗುವುದು 100% ಸತ್ಯ ಅಂತ ಹೇಳ್ಬೋದು.